ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 30 ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಇದೆ. ನಂಬರ್ ಸೀರೀಸ್ ಕೊಟ್ಬಿಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದಾನೆ. ಇಲ್ಲಿ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಇಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ರೆ, ಆಯ್ತಾ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಅಡಿಷನ್ ಮಾಡಿದ್ರು ಪ್ಯಾಟರ್ನ್ ಸಿಗಲ್ಲ, ಸಬ್ಟ್ರಾಕ್ಷನ್ ಮಾಡಿದ್ರು ಈ ನಂಬರ್ ಪ್ಯಾಟರ್ನ್ ಸಿಗಲ್ಲ, ಮಲ್ಟಿಪ್ಲಿಕೇಶನ್ ಮಾಡಿದ್ರು ಬರಲ್ಲ, ಡಿವಿಷನ್ ಮಾಡಿದ್ರು ಬರಲ್ಲ, ಪ್ರೈಮ್ ನಂಬರ್ ಯೂಸ್ ಮಾಡಿದ್ರು ಬರಲ್ಲ, ಆಡ್ ನಂಬರು ಈವನ್ ನಂಬರು ಯಾವುದ್ರಲ್ಲೂ ಬರಲ್ಲ. ಹಾಗಿದ್ರೆ ಏನಿದೆ ಪ್ಯಾಟರ್ನ್ ಇದು? ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 12 ಇದೆ, 21 ಆಗಿದೆ, ರಿವರ್ಸ್ ಆಗಿದೆ. 12 ಇದೆ, 21 ಆಗಿದೆ, ಮತ್ತೆ ಇದು ನೋಡಿ 13 ಇದೆ, 31 ಆಗಿದೆ, 13 ಇದೆ, 31 ಆಗಿದೆ. ಅದೇ ರೀತಿ ಇಲ್ಲೂ ಅಷ್ಟೇ. 61 ಇರೋದು ಇಲ್ಲೇನಾಗುತ್ತೆ? 16 ಆಗುತ್ತೆ. 61 ಇರೋದು 16 ಆಗುತ್ತೆ. 61 ಇರೋದು 16 ಆಗುತ್ತೆ. ಆಯ್ತಾ? ಸೊ ಈ ಜಾಗದಲ್ಲಿ ನಂಬರ್ 16 ಬರಬೇಕು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಸೆಕೆಂಡ್ ಕ್ವಶನ್ ಅಲ್ಲಿ ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ಸಚ್ ದಟ್ ಎನ್ ಇಸ್ ದ ಲಾರ್ಜೆಸ್ಟ್ ನಂಬರ್. ಕನ್ನಡದಲ್ಲಿ 3 ಅನುಕ್ರಮ ಸಂಖ್ಯೆಗಳ ಮೊತ್ತದಲ್ಲಿ ಎನ್ ಅತಿ ದೊಡ್ಡ ಸಂಖ್ಯೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಏನ್ ಕೇಳಿದ್ದಾರೆ ಅಂದ್ರೆ ಆ ಸಮ್ಮು ಮೊತ್ತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ಅವ್ರು ಕೇಳಿರೋದು 3 ಅನುಕ್ರಮ ಸಂಖ್ಯೆ. ಯಾವ ರೀತಿ ಇರುತ್ತೆ ಅನುಕ್ರಮ ಸಂಖ್ಯೆ? ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ ನೋಡಿ, 1 ನಂಬರ್ ಆದ್ಮೇಲೆ ನೆಕ್ಸ್ಟ್ ನಂಬರ್ ಬರಬೇಕು. ಆಯ್ತಾ? 1 ಆದ್ಮೇಲೆ 2, 2 ಆದ್ಮೇಲೆ 3. ಆಯ್ತಾ? ನೆಕ್ಸ್ಟ್ 4, 5, 6. ಆಯ್ತಾ? ಅದಾದ್ಮೇಲೆ 98, 99, 100. ಆಯ್ತಾ? 1 ನಂಬರ್ ಆದ್ಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ನಂಬರ್ ಬರಬೇಕು. ಆ ತರ ಇದ್ರೆ ಅದನ್ನ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಅನುಕ್ರಮ ಸಂಖ್ಯೆ ಅಂತ ಕರೀತಾರೆ. ಇದ್ರಲ್ಲಿ ಇವನ್ ಏನ್ ಮಾಡಿದೀನಿ ಅಂದ್ರೆ 3 ನಂಬರ್ ಇದೆಯಂತೆ, ಅದರಲ್ಲಿ ಎನ್ನು ಲಾರ್ಜೆಸ್ಟ್ ನಂಬರ್ ಅಂತ ಕೊಟ್ಟಿದ್ದಾನೆ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಂಬರ್ 3 ಇದೆ. ಇದೇ ಲಾರ್ಜೆಸ್ಟ್ ನಂಬರ್ ಅಂದ್ರೆ ಇದರಿಂದ ಇರೋ 2 ನಂಬರ್ ಯಾವುದು? 2 ನಂಬರು 2 ಮತ್ತೆ 1 ಆಗಿರುತ್ತೆ. ಆಯ್ತಾ? ಇವನು 1, 2, 3 ಕೊಟ್ಟಿಲ್ಲ. ಇನ್ ಟರ್ಮ್ಸ್ ಆಫ್ ಏನ್ ಕೊಟ್ಟಿದ್ದಾನೆ? ಆಲ್ಫಾಬೆಟ್ ಕೊಟ್ಟಿದ್ದಾನೆ. ಏನ್ ಮಾಡ್ತೀರಾ ನೋಡಿ, ಎನ್ ಇದರಿಂದ n-1, ಅದರಿಂದ n-2 ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಅದ್ರ ಸಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಸಮ್ ಅಂದ್ರೆ ಮೊತ್ತ. ಪ್ಲಸ್ ಮಾಡಿ, ಪ್ಲಸ್ ಮಾಡಿ. ಆಯ್ತಾ? ನೋಡಿ, n 3n ಬರುತ್ತೆ, -2, -1, -3 ಬರುತ್ತೆ. ಆನ್ಸರ್ ಏನ್ ಬರುತ್ತೆ? ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 2ಗೆ ಆನ್ಸರ್ ಎ. ಇಲ್ಲಿ ನೋಡಿ, ಕೇರ್ಫುಲ್ ಆಗಿ ನೋಡಿ. ಅವನ್ ಕೇಳಿರೋದು ಈಗ ಇನ್ನೊಂದು ಕ್ವಶನ್ ಅಂತ ಇಟ್ಕೊಳ್ಳಿ. ಇದೇ ಕ್ವಶನ್ ನ ರೀಅರೇಂಜ್ ಮಾಡೋಣ. ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ ಸಚ್ ದಟ್ ಎನ್ ಇಸ್ ದ ಸ್ಮಾಲೆಸ್ಟ್ ನಂಬರ್. ಆಯ್ತಾ? ಇದರಲ್ಲಿ ಎನ್ ಇಸ್ ದ ಬಿಗ್ಗೆಸ್ಟ್ ನಂಬರ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಕ್ವಶನ್ ನ ರೀಅರೇಂಜ್ ಮಾಡ್ತಾ ಇದ್ದೀನಿ. ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ ಸಚ್ ದಟ್ ಎನ್ ಇಸ್ ದ ಸ್ಮಾಲೆಸ್ಟ್ ನಂಬರ್. 3 ಅನುಕ್ರಮ ಸಂಖ್ಯೆಗಳ ಮೊತ್ತದಲ್ಲಿ ಎನ್ ಅತಿ ಚಿಕ್ಕ ಸಂಖ್ಯೆ ಆಗಿರ್ತದೆ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಅದನ್ನ ಸಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತೇನೆ. ಹಾಗೇನ್ ಮಾಡ್ತೀರಾ ಅಂದ್ರೆ ನೋಡಿ, ಎನ್ ಅತಿ ಚಿಕ್ಕ ಸಂಖ್ಯೆ, ಎನ್ ಅತಿ ಚಿಕ್ಕ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 2 ನಂಬರ್ ಏನು? ಕಾನ್ಸಿಕ್ಯೂಟಿವ್ ನಂಬರ್ n+1, n+2 ಆಗಿರುತ್ತೆ. ಆಯ್ತಾ? ಇದ್ರ ಸಮ್ ಅಂತೆ. ಸಮ್ ಅಂದ್ರೆ ಪ್ಲಸ್ ಅಂತ ಹಾಕೊಳ್ಳಿ, ಪ್ಲಸ್ ಅಂತ ಹಾಕೊಳ್ಳಿ. ನೋಡಿ, n 3n ಆಗುತ್ತೆ. 1 + 2 ಅಂದ್ರೆ +3 ಆಗುತ್ತೆ. ಆಯ್ತಾ? ನಾವು ಸೆಕೆಂಡ್ ಕ್ವಶನ್ ನ ರೀಅರೇಂಜ್ ಮಾಡಿದೀವಲ್ಲ, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ? 3n + 3 ಆಗುತ್ತೆ. ಆಯ್ತಾ? ಅದರಲ್ಲಿ n ಸ್ಮಾಲೆಸ್ಟ್ ನಂಬರ್ ಆಗಿರುತ್ತೆ. ಈ ರೀತಿ ತಗೊಂಡ್ರೆ ಆನ್ಸರ್ ಈ ತರ ಬರುತ್ತೆ. ನೋಡಿ, ಕ್ವಶನ್ ನಂಬರ್ 2 ಅಲ್ಲೇ 2 ಕ್ವಶನ್ ಆನ್ಸರ್ ಮಾಡಿದೀವಿ ನಾವು. ಆಯ್ತಾ? ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಅಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಆಂಗಲ್ ಕೊಟ್ಟಿದ್ದಾನೆ. ಆಂಗಲ್ AOC ಅಂದ್ರೆ ಈ ಆಂಗಲ್ ಪ್ಲಸ್ ಆಂಗಲ್ BOD ಅಂದ್ರೆ ಆಂಗಲ್ BOD. ಈ ಆಂಗಲ್ ಕೊಟ್ಟಿದ್ದಾನೆ. ಆಯ್ತಾ? ಈ ಆಂಗಲ್ ಇವೆರಡು ಆಂಗಲ್ದು ಸಮ್ಮು 85 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಆಯ್ತಾ? ಇವೆರಡು ಆಂಗಲ್ ಸಮ್ಮು 85 ಡಿಗ್ರಿ ಅಂತ ಕೊಟ್ಬಿಟ್ಟು ಈ ಆಂಗಲ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಆಂಗಲ್ COD, ಈ ಆಂಗಲ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆಂಗಲ್ 180 ಡಿಗ್ರಿ ಇರುತ್ತೆ. ನೋಡಿ, ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆಂಗಲ್ 180 ಡಿಗ್ರಿ ಇರುತ್ತೆ. ಸ್ಟ್ರೈಟ್ ಲೈನ್ ಆಂಗಲ್ 180 ಡಿಗ್ರಿ ಇರುತ್ತೆ. ಸೊ ಏನ್ ಮಾಡಿ ಅಂದ್ರೆ 180ಲಿ ಇವೆರಡನ್ನು ಮೈನಸ್ ಮಾಡಿ. 180 ಡಿಗ್ರಿಲಿ
ಇವೆರಡು ಆ್ಯಂಗಲ್ದು ಸಮ್ ಎಷ್ಟಿದೆ? 85 ಇದೆ. 85ನ ಮೈನಸ್ ಮಾಡಿ. 85ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 95 ಡಿಗ್ರಿ ಬರುತ್ತೆ. ಆಯಿತಾ? ಈ ಆ್ಯಂಗಲ್ಲು 95 ಡಿಗ್ರಿ ಬರುತ್ತೆ. ಆ್ಯಂಗಲ್ COD 95 ಡಿಗ್ರಿ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 4 ಏನು ಕೊಟ್ಟಿದ್ದಾನೆ ಅಂದರೆ, ಸಿಮ್ಲಾದಲ್ಲಿ ಸೋಮವಾರ -5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆಯಂತೆ. ಆಯಿತಾ? ಸಿಮ್ಲಾದಲ್ಲಿ ಸೋಮವಾರ -5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆಯಂತೆ. ಮಂಗಳವಾರ 3 ಡಿಗ್ರಿ ಸೆಲ್ಸಿಯಸ್ ಡ್ರಾಪ್ ಆಗುತ್ತಂತೆ. ಮಂಗಳವಾರ 3 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಕಡಿಮೆ ಆಗುತ್ತಂತೆ. ಆಯ್ತಾ? ಕಡಿಮೆ ಅಂದರೆ ಪುನಃ ಮೈನಸ್ ಬರ್ಕೋಬೇಕು ನೀವು, -3 ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಮಂಗಳವಾರ ಟೆಂಪ್ರೇಚರ್ ಎಷ್ಟಿದೆ ಅಂತ ಕೇಳಿದರೆ ಏನು ಮಾಡ್ತೀರಾ? ಆ್ಯಡ್ ಮಾಡಿ. -5 -3 ಅಂದರೆ -8 ಡಿಗ್ರಿ ಸೆಲ್ಸಿಯಸ್ ಅಂತ ಬರ್ಕೊಳ್ಳಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಆಗಿರುತ್ತೆ. ನೋಡಿ, ಇನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೋಮವಾರ -5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ. ಆಯ್ತಾ? ಸೋಮವಾರ -5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ. ಮಂಗಳವಾರ 3 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಕಡಿಮೆ ಆಗಿದೆಯಂತೆ. ಕಡಿಮೆ ಅಂದರೆ -5ದ್ದು -6 ಆಗಿದೆ, -7 ಆಗಿ -8 ಡಿಗ್ರಿ ಸೆಲ್ಸಿಯಸ್ ಬಂದು ನಿಂತಿದೆ. ಆಯ್ತಾ? ಸೋಮವಾರ ಎಷ್ಟಿದೆ? ಸೋಮವಾರ -5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ. ಮಂಗಳವಾರ 3 ಡಿಗ್ರಿ ಕಡಿಮೆ ಆಗಿದೆ. ಕಡಿಮೆ ಅಂದರೆ -5, -6, -7, -8 ಡಿಗ್ರಿ ಸೆಲ್ಸಿಯಸ್. ಅದಕ್ಕೆ ಆನ್ಸರ್ -8 ಡಿಗ್ರಿ ಸೆಲ್ಸಿಯಸ್. ಅಕಸ್ಮಾತ್ ಕ್ವಶನ್ ಅಲ್ಲಿ 3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗಿದೆ ಅಂದ್ರೆ ಏನು ಬರ್ಕೋತೀರಾ? ಜಾಸ್ತಿ ಆಗಿದೆ ಅಂದರೆ -5ದ್ದು -4 ಡಿಗ್ರಿ, -3 ಡಿಗ್ರಿ, -2 ಡಿಗ್ರಿ ಆಗಿದೆ ಅಂತ. ಆಯ್ತಾ? 3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗಿದೆ ಅಂದರೆ -5ದ್ದು -4, -3, -2 ಆಗಿದೆ ಅಂತ. ಆಗ ಆನ್ಸರ್ ಇದಾಗುತ್ತೆ. ಆಯ್ತಾ? ಇನ್ನು ಜಾಸ್ತಿ ಆಗಿದೆ ಅಂದರೆ -2 ಇದ್ದದ್ದು -1 ಆಗುತ್ತೆ, ಆಮೇಲೆ 0 ಆಗುತ್ತೆ, 1, 2, 3 ಈ ರೀತಿ ಬರುತ್ತೆ. ಆಯ್ತಾ? ಸಾಮಾನ್ಯವಾಗಿ ಈ ರೀತಿ ಕ್ವಶನ್ ಸೈನಿಕ್ ಸ್ಕೂಲ್ ಎಕ್ಸಾಮಲ್ಲಿ ಕೇಳ್ತಾರೆ. ಆಯ್ತಾ? ಅದರಲ್ಲಿ ಟೆಂಪ್ರೇಚರ್ ಅಂತ ಒಂದು ಸಪ್ರೇಟ್ ಚಾಪ್ಟರ್ ಇದೆ. ನವೋದಯದಲ್ಲಿ ಕೇಳ್ತಾರೆ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಇದಕ್ಕೂ ಟೆಂಪ್ರೇಚರ್, ಈ ಕ್ವಶನ್ಗೂ ಟೆಂಪ್ರೇಚರ್ಗೂ ಏನು ಸಂಬಂಧ ಇಲ್ಲ. ಏನಕ್ಕೆ ಅಂದರೆ ಈ ಕ್ವಶನ್ ಇಂಟೀಜಿಯರ್ ಅಥವಾ ಕನ್ನಡದಲ್ಲಿ ಪೂರ್ಣಾಂಕ ಇದೆಯಲ್ಲ, ಆ ಕಾನ್ಸೆಪ್ಟ್ ಮೇಲೆ ಫ್ರೇಮ್ ಮಾಡಿದ್ದಾರೆ ಅಷ್ಟೇ. ಆಯ್ತಾ? ಅದು ಬಿಟ್ಟರೆ ಇದಕ್ಕೂ ಟೆಂಪ್ರೇಚರ್ಗೂ ಏನು ಸಂಬಂಧ ಇಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅದರಿಂದ ಎಲ್ಲ ಮಕ್ಕಳು ಪ್ರಿಪೇರ್ ಆಗಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ಈ ಕ್ವಶನ್ ನೋಡೋಕ್ಕೆ ತುಂಬಾ ಕಾಂಪ್ಲಿಕೇಟೆಡ್ ತರ ಕಾಣಿಸ್ತಾ ಇದೆ. ನೀವು ಒಂದೇ ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಈ ಕ್ವಶನ್ನ 60 ಸೆಕೆಂಡಲ್ಲಿ ಸಾಲ್ವ್ ಮಾಡ್ಬೋದು. ಯಾವ ಫಾರ್ಮುಲಾ ಅಂದರೆ ನೋಡಿ, a² - b² = a + b × a - b. ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಈ ರೀತಿ ಎಷ್ಟೇ ಕ್ವಶನ್ ಕೊಟ್ಟರು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆಯ್ತಾ? ಇದೊಂದು ನೋಡಿ, ಇದು a² ತರ ಕಾಣಿಸ್ತಾ ಇದೆ. ಆಯ್ತಾ? ಇದು b² ತರ ಕಾಣಿಸ್ತಾ ಇದೆ. ಆಯ್ತಾ? ಮಧ್ಯ ಮೈನಸ್ ಇದೆ, a² - b² ಆ ಶೇಪಲ್ಲಿ ಇದೆ. ಸೊ ನೀವು ಅದನ್ನೇ ಬರ್ಕೊಳ್ಳಿ ನೋಡಿ. ಅಂದರೆ a + b 0.8 + 0.04 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಇಂಟು ಎ ಅಂದರೆ 0.8 ಮೈನಸ್ 0.04 ಆ ರೀತಿ ಬರ್ಕೊಳ್ಳಿ. ಆಯ್ತಾ? ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೊಳ್ಳಿ. 0.8 + 0.04. ಆಯ್ತಾ? ಈಗ ನೋಡಿ, ಕಂಪ್ಲೀಟ್ ಟರ್ಮು ಇದು ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಇದೊಂದೇ. ಆಯ್ತಾ? ಉಳ್ಕೊಳ್ಳೋದು ಏನು ಉಳ್ಕೊಳುತ್ತೆ? 0.8 - 0.04. ಆಯ್ತಾ? ಇದನ್ನ ಸಿಂಪ್ಲಿಫೈ ಮಾಡಿ ಆನ್ಸರ್ 0.76 ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ 0.76 ಬರುತ್ತೆ. ಅದೇನಾಗುತ್ತೆ? ಆನ್ಸರ್ ಡಿ ಆಗಿರುತ್ತೆ. ಇನ್ನು ನೋಡಿ, ಈ ಪ್ಯಾಟ್ರನ್ ಇದೆಯಲ್ಲ, ಈ ಪ್ಯಾಟ್ರನ್ a² - b² ನೋಡಿ, ಇದು ಹೆಂಗಿದೆ ಅಂದ್ರೆ ಪ್ಯಾಟ್ರನ್ a² - b², ಇದು a² - b² ಡಿವೈಡೆಡ್ ಬೈ a + b ಅಂತ ಇದೆ. a + b ಈ ಫಾರ್ಮೆಟ್ ಅಲ್ಲಿ ಇದೆ. ಆಯ್ತಾ? ಕೇರ್ಫುಲ್ ಆಗಿ ನೋಡಿ, a² - b² ಡಿವೈಡೆಡ್ ಬೈ a + b ಈ ಫಾರ್ಮೆಟ್ ಅಲ್ಲಿ ಇದೆ. ಈ ಫಾರ್ಮೆಟ್ ಅಲ್ಲಿ ಎಷ್ಟೇ ಪ್ರಾಬ್ಲಮ್ ಇರಲಿ, ಇಲ್ಲಿ ನೋಡಿ, ನೀವು ಡೈರೆಕ್ಟ್ ಆಗಿ 0.8 - 0.04
ಮೈನಸ್ ಮಾಡಿದ್ರೆ 0.76 ಬರುತ್ತೆ. ಈ ಸರ್ಕಸೇ ಬೇಕಾಗಿಲ್ಲ, ಈ ಸಾಲ್ವ್ ಮಾಡಿದ್ವಲ್ಲ, ಈ ಸರ್ಕಸೇ ಬೇಕಾಗಿಲ್ಲ. ನೀವು ಡೈರೆಕ್ಟ್ ಆಗಿ 0.8 ಅಲ್ಲಿ 0.04ನ ಮೈನಸ್ ಮಾಡಿ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ಆಯ್ತಾ? ನೋಡಿ, ಇದಕ್ಕೇನು ಮಾಡಿ ಎ ಮೈನಸ್ ಬಿ ಅಂತ ಮಾಡಿದ್ರೆ ನಿಮ್ಗೆ ಫೈನಲ್ ಆನ್ಸರ್ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ. ಇನ್ನೊಂದು ಎಕ್ಸಾಂಪಲ್ ಏನು, 0.7 ನೋಡಿ, 0.7 ಸ್ಕ್ವೇರ್ ಮೈನಸ್ 0.04 ಸ್ಕ್ವೇರ್ ಡಿವೈಡೆಡ್ ಬೈ 0.7 ಪ್ಲಸ್ 0.04. ಆಯ್ತಾ? ಈ ಲೆಕ್ಕನ ಸಿಂಪ್ಲಿಫೈ ಮಾಡ್ಬೇಕು. ಹೆಂಗ್ ಮಾಡ್ತೀರಾ ಹೇಳಿದ್ನಲ್ಲ, ಡೈರೆಕ್ಟ್ ಆಗಿ 0.8 ಮೈನಸ್ 0.04 ಮಾಡಿ, ಅಥವಾ ಇಲ್ಲಿ ಎ ಮೈನಸ್ ಬಿ ಮಾಡಿ, 0.7 ಇಂದ 0.04ನ ಮೈನಸ್ ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ. ಆಯ್ತಾ? ನೋಡಿ, ಇವೆಲ್ಲ ಸರ್ಕಸೇ ಬೇಕಾಗಿಲ್ಲ, ಇದು ಟ್ರಿಕ್ ಅಂತ ಹೇಳ್ಬೋದು. 0.7 ಅಲ್ಲಿ 0.04ನ ಮೈನಸ್ ಮಾಡಿ, ಮೈನಸ್ ಮಾಡೋದು ಏನು ಬರುತ್ತೆ, 0.66 ಬರುತ್ತೆ. ಆನ್ಸರ್ ನಿಮಗೆ 0.66 ಬರುತ್ತೆ. ಆಯ್ತಾ? ಸೊ ನೀವು ಈ ರೀತಿಯಿಂದ ಬೇಕಾದರೂ ಸಾಲ್ವ್ ಮಾಡ್ಬೋದು ಈ ಥರ ಕ್ವಶನ್. ಆಯ್ತಾ? ಕ್ವಶನ್ ನಂಬರ್ 5ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 5ಗೆ ಆನ್ಸರ್ ಡಿ ಆಗಿರುತ್ತೆ. ಇಲ್ಲಿ ನೋಡಿ, ಸೇಮ್ ಪ್ಯಾಟರ್ನ್ ಯೂಸ್ ಮಾಡಿ ಇನ್ನೊಂದು 4 ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ರೀತಿ ಎಷ್ಟೇ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಕೊಟ್ಟರು ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಮಾಡಬೇಕು, ಆ ರೀತಿ ಟ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಯಾವ ಫಾರ್ಮೆಟಲ್ಲಿ ಇದೆ ನೋಡಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಆಯ್ತಾ? ಈ 4 ಕ್ವಶನ್ನು ಇದೇ ಫಾರ್ಮೆಟಲ್ಲಿ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಆಯ್ತಾ? ಇದು ಅಷ್ಟೇ ನೋಡಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಇದು ಅಷ್ಟೇ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಸೇಮ್ ಫಾರ್ಮೆಟಲ್ಲಿ ಇದೆ. ಇದು ಅಷ್ಟೇ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಸೇಮ್ ಫಾರ್ಮೆಟ್ ಇದೆ. ಆ ಥರ ಇದ್ರೆ ಏನು ಮಾಡಿ, ಡೈರೆಕ್ಟಾಗಿ ಎ ಮೈನಸ್ ಬಿ ಅಂತ, ಎ ಇಂದ ಬಿನ ಮೈನಸ್ ಮಾಡಿ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಎ ಅಂದರೆ ಇದರಿಂದ ಇದನ್ನ ಮೈನಸ್ ಮಾಡಿ ಡೈರೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಆಯ್ತಾ? ಇಲ್ಲಿ ನೋಡಿ, 0.9 ಇಂದ 0.03ನ ಮೈನಸ್ ಮಾಡಿ ನಿಮಗೆ ಡೈರೆಕ್ಟಾಗಿ ಫೈನಲ್ ಆನ್ಸರ್ ಸಿಗುತ್ತೆ. 0.87 ಅಂತ ಫೈನಲ್ ಆನ್ಸರ್ ಸಿಗುತ್ತೆ. ಬೇರೆ ಸರ್ಕಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದು ಅಷ್ಟೇ, 0.11 ಇಂದ 0.07 ಆಯ್ತಾ, ಮೈನಸ್ ಮಾಡಿದ್ರೆ ನಿಮಗೆ ಫೈನಲ್ ಸೊಲ್ಯೂಷನ್ ಸಿಗುತ್ತೆ. ಇದು ಅಷ್ಟೇ, 0.67 ಇಂದ 0.33ನ ಮೈನಸ್ ಮಾಡಿದ್ರೆ, 67 ಇಂದ 0.33ನ ಮೈನಸ್ ಮಾಡಿದ್ರೆ 0.34 ಫೈನಲ್ ಆನ್ಸರ್ ಸಿಗುತ್ತೆ. ಇದು ನೋಡಿ, 0.318 ಅಲ್ಲಿ 0.214ನ ಮೈನಸ್ ಮಾಡಿ ನಿಮಗೆ ಫೈನಲ್ ಆನ್ಸರು 0.104. ಆಯ್ತಾ? ಸಿಂಪಲ್ ಈ ಟ್ರಿಕ್ ಯೂಸ್ ಮಾಡಿ, ಎಷ್ಟೇ ಕಷ್ಟವಾಗಿರಲಿ, ಈ ರೀತಿ ಎಷ್ಟೇ ಡೆಸಿಮಲ್ ಪಾಯಿಂಟ್ ಇರಲಿ, ಆಯ್ತಾ, ಈ ಟ್ರಿಕ್ ಯೂಸ್ ಮಾಡಿದ್ರೆ ನಿಮಗೆ 1 ನಿಮಿಷ 60 ಸೆಕೆಂಡಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಟ್ರಯಾಂಗಲ್ದು ಡೈಮೆನ್ಷನ್ ಕೊಟ್ಟಿದ್ದಾನೆ. ನೋಡಿ, 3 ವ್ಯಾಲ್ಯೂ ಇದೆ ಅಂದ್ರೆ ಅದು ಟ್ರಯಾಂಗಲ್ದು ಡೈಮೆನ್ಷನ್ ಆಗಿರುತ್ತೆ. ಆಯ್ತಾ? ಟ್ರಯಾಂಗಲ್ದು ಡೈಮೆನ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವ ಆಪ್ಷನ್ದು ಡೈಮೆನ್ಷನ್ನು ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಕನ್ನಡದಲ್ಲಿ ಲಂಬಕೋನ ತ್ರಿಭುಜಕ್ಕೆ ಸಮನಾಗಿರುತ್ತದೆ ಅಂತ ಕೇಳಿದ್ದೇನೆ. ಯಾವ ರೀತಿ ಮಾಡ್ತೀರಾ, ಇದಕ್ಕೆ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಬೇಕು. ಹಂಗಂದ್ರೆ ಏನು, ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇದು ಪೈಥಾಗೋರಸ್ ಫಾರ್ಮುಲಾ. ಇದನ್ನು ಯೂಸ್ ಮಾಡಿ. ಆಪ್ಷನ್ ಎಗೆ ಯೂಸ್ ಮಾಡಿ. ಫಸ್ಟು ಆಪ್ಷನ್ ಎಗಿದೆ, ಏನಿದೆ, ಸಿ ಸ್ಕ್ವೇರ್ ಅಂದರೆ ಉದ್ದ ಇದೆಯಲ್ಲ, ಉದ್ದಾಗಿರೋದು ಸಿ ಸ್ಕ್ವೇರ್ ಆಗುತ್ತೆ. ನೋಡಿ, 6.5 ತುಂಬ ಉದ್ದ ಇದೆಯಲ್ಲ, ಅದನ್ನು ಬರ್ಕೊಳ್ಳಿ. 6.5 ಹೋಲ್ ಸ್ಕ್ವೇರ್ ಈಕ್ವಲ್ ಟು ಇವೆರಡು ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ಅಂತ ತಗೊಳ್ಳಿ. 2.5 ಹೋಲ್ ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. ಆಯಿತಾ? ಎಷ್ಟಾಗುತ್ತೆ ಇದು 42.25 ಬರುತ್ತೆ. ಮಲ್ಟಿಪ್ಲೈ ಮಾಡಿ, 42.25 ಬರುತ್ತೆ. ಇದೇನಂದ್ರೆ 2.5 ಹೋಲ್ ಸ್ಕ್ವೇರ್ ಅಂದರೆ 6.25 ಆಗುತ್ತೆ. ಇದು 6 36 ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 42.25 ಬರುತ್ತೆ. ಈ ಕಡೆ 42.25 ಬರುತ್ತೆ. ಆಯಿತಾ? ಸೊ ಆಪ್ಷನ್ ಎದು ಡೈಮೆನ್ಷನ್ ಇದೆಯಲ್ಲ, ಇದು ರೈಟ್ ಆಂಗಲ್ ಡೈಮೆನ್ಷನ್ ಆಗಿರುತ್ತೆ. ಅದೇ ರೀತಿ ಆಪ್ಷನ್ ಸಿ ಚೆಕ್ ಮಾಡಿ. ಆಯ್ತಾ? ಆಪ್ಷನ್ ಬಿಗೆ ಚೆಕ್ ಮಾಡಿ, ಇದು ಬರಲ್ಲ.
ಈಕ್ವಲ್ ಆಗಲ್ಲ, ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಈಕ್ವಲ್ ಆಗಲ್ಲ, ಅದಕ್ಕೆ ಆಪ್ಷನ್ ಸಿಗೆ ಚೆಕ್ ಮಾಡಿ. ಅದರಲ್ಲೂ ಅಷ್ಟೇ ಲಾರ್ಜೆಸ್ಟ್ ಯಾವುದಿದೆ, ಲಾರ್ಜೆಸ್ಟ್ 2.5 ಇದೆ, ಲಾರ್ಜೆಸ್ಟ್ 2.5 ಅಂದರೆ ಸಿ ವ್ಯಾಲ್ಯೂ ಅಂತ, ಆಯ್ತಾ ಹಾಕೊಳ್ಳಿ. ಬಿ ಇದು ಆಪ್ಷನ್ ಎ ಆಯಿತು, ಇದು ಆಪ್ಷನ್ ಸಿ ಆಗುತ್ತೆ. ಏನಿದೆ 2.5 ಸ್ಕ್ವೇರ್, 2.5 ಸ್ಕ್ವೇರ್ ಈಕ್ವಲ್ ಟು 1.5 ಸ್ಕ್ವೇರ್, 1.5 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, ಆಯ್ತಾ. 2.5 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ, 6.25 ಬರುತ್ತೆ, 6.25 ಬರುತ್ತೆ. 1.5 ಅಂದರೆ 2.25, 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, ಆಯ್ತಾ. 6.25 ಈಕ್ವಲ್ ಟು ಇದು 6.25 ಆಗುತ್ತೆ, ಆಯ್ತಾ. LHS ಈಕ್ವಲ್ ಟು RHS ಆಗುತ್ತೆ. ಅಂದರೆ ಆಪ್ಷನ್ ಸಿ ಇದೆಯಲ್ಲ, ಈ ಡೈಮೆನ್ಷನ್ನು ರೈಟ್ ಆಂಗಲ್ ಟ್ರಯಾಂಗಲ್ದು ಡೈಮೆನ್ಷನ್ ಆಗಿರುತ್ತೆ. ಹಾಗಾದ್ರೆ ಫೈನಲ್ ಆನ್ಸರ್ ಯಾವುದು, ಆಪ್ಷನ್ ಏನು ಆನ್ಸರ್ ಆಗುತ್ತೆ, ಆಪ್ಷನ್ ಸಿನೂ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ ಕೊಟ್ಟಿದ್ದಾನೆ ಎ ಆ್ಯಂಡ್ ಸಿ ಅಂತ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿ, ಆಯ್ತಾ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ನಲ್ಲಿ ಏನು ಕೇಳಿದ್ದೇನೆ ಅಂದರೆ 4 ಆಪ್ಷನ್ ಕೊಟ್ಟಿದ್ದೇನೆ. 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳಿದ್ದೇನೆ, ಆಯ್ತಾ. ಫಸ್ಟ್ ಒನ್, ವಾಟರ್ ಈಸ್ ಮೆಜರ್ಡ್ ಇನ್ ಕೆಜಿ. ನೀರನ್ನ ಕೆಜಿ ತೂಕ ಮಾಡ್ತೀವಾ, ಇಲ್ಲ, ಅದು ಇನ್ಕರೆಕ್ಟ್. ಕೋಕೋನಟ್ ಆಯಿಲ್ ಈಸ್ ಮೆಜರ್ಡ್ ಇನ್ ಕಿಲೋಮೀಟರ್. ತೆಂಗಿನ ಎಣ್ಣೆನ ಕಿಲೋಮೀಟರ್ ಲೆಕ್ಕದಲ್ಲೇ ಅಳತೆ ಆಗ್ತೀವಾ, ಇಲ್ಲ, ಅದು ಇನ್ಕರೆಕ್ಟ್. ಜಾಗರ್ ಈಸ್ ಮೆಜರ್ಡ್ ಇನ್ ಲೀಟರ್. ಬೆಲ್ಲನ ಲೀಟರ್ ಲೆಕ್ಕದಲ್ಲಿ ತೂಕ ಹಾಕ್ತೀವಾ, ಇಲ್ಲ, ಆಪ್ಷನ್ ಸಿನು ಇನ್ಕರೆಕ್ಟ್. ಆಪ್ಷನ್ ಡಿ, ಕೆರೋಸಿನ್ ಈಸ್ ಮೆಜರ್ಡ್ ಇನ್ ಲೀಟರ್. ಸೀಮೆ ಎಣ್ಣೆನ ಲೀಟರ್ ಮೆಜರ್ ಮಾಡ್ತೀವಾ, ಹೌದು, ಆಯ್ತಾ. ಸೀಮೆ ಎಣ್ಣೆನ ಲೀಟ್ರಲ್ಲೇ ಮೆಜರ್ ಮಾಡೋದು. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 7ಗೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ ಈ ರೀತಿ 3 ನಂಬರ್ ಕೊಟ್ಟಿದ್ದಾನೆ. ಈ ರೀತಿ 3 ನಂಬರ್ ಕೊಟ್ಬಿಟ್ಟು ಇದನ್ನ ಯೂಸ್ ಮಾಡ್ಕೊಂಡು ಎಷ್ಟು ಡಿಫ್ರೆಂಟ್ ಟೈಪ್ಸ್ ನಂಬರ್ ಬರಿಬೋದು ಅಂತ ಕೇಳಿದ್ದಾರೆ. ಯಾವ ರೀತಿ ಮಾಡ್ತೀರಾ, ಇದು 1 ನಂಬರ್ ಆಯಿತು, 1 2 4, ನೆಕ್ಸ್ಟು 1 4 2 ಅಂತ ಬರ್ಕೋಬೋದು, ಆಯ್ತಾ. ಜಸ್ಟ್ ನಂಬರ್ ರೀಅರೇಂಜ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು 2 1 4 ಆಗುತ್ತೆ, 2 1 4 ಆಗುತ್ತೆ, 2 4 1 ಅಂತಲೂ ಬರ್ಕೋಬೋದು. ಅದಾದಮೇಲೆ 4 1 2 ಅಂತ ಬರ್ಕೋಬೋದು. ಅದಾದಮೇಲೆ 4 2 1 ಅಂತ ಬರ್ಕೋಬೋದು. ಟೋಟಲ್ ಆಗಿ 1 2 3 4 5 ಆ ಟೈಪ್, ಆಯಿತಾ. ಆ ಟೈಪ್ ನಂಬರ್ ಬರಿಬೋದು. ಆನ್ಸರ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಕ್ಲಾಸಲ್ಲಿ ಟೋಟಲ್ ಆಗಿ 38 ಜನ ಗರ್ಲ್ಸ್ ಇದಾರಂತೆ, ಆಯ್ತಾ. ಅದರಲ್ಲಿ 3 ಜನ ಆಬ್ಸೆಂಟ್ ಅಂತೆ, ಆಯ್ತಾ. ಟೋಟಲ್ 38 ಜನ ಗರ್ಲ್ಸ್ ಇದಾರಂತೆ, ಅದರಲ್ಲಿ 3 ಜನ ಆಬ್ಸೆಂಟ್ ಅಂತೆ. 3 ಜನ ಆಬ್ಸೆಂಟ್ ಅಂದ್ರೆ ಎಷ್ಟು ಜನ ಉಳ್ಕೊಂಡ್ರು, 35 ಜನ ಉಳ್ಕೊಂಡ್ರು, ಆಯ್ತಾ. ಟೋಟಲ್ ಗರ್ಲ್ಸ್ 38, ಅದರಲ್ಲಿ 3 ಜನ ಆಬ್ಸೆಂಟ್ ಅಂದ್ರೆ 35 ಜನ ಉಳ್ಕೊಂಡ್ರು, ಆಯ್ತಾ. ಉಳಿದಿರೋ 35 ಜನದಲ್ಲಿ 20% ಹೋಮ್ ವರ್ಕ್ ಮಾಡಿಲ್ಲ, ಆಯ್ತಾ. ಉಳಿದಿರೋ 35 ಜನದಲ್ಲಿ 20% ಹೋಮ್ ವರ್ಕ್ ಮಾಡಿಲ್ಲ. ಹಾಗಾದ್ರೆ ಎಷ್ಟು ಜನ ಹೋಮ್ ವರ್ಕ್ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿದ್ರೆ, ಆಯ್ತಾ. ಉಳಿದಿರೋ 35 ಜನದಲ್ಲಿ 20% ಹೋಮ್ ವರ್ಕ್ ಮಾಡಿಲ್ವಂತೆ. ಹಾಗಾದ್ರೆ ಎಷ್ಟು ಜನ ಹೋಮ್ ವರ್ಕ್ ಮಾಡಿದ್ದಾರೆ ಅಂತ ಕೇಳಿದರೆ, ಎಷ್ಟು ಜನ ಹೋಮ್ ವರ್ಕ್ ಮಾಡಿದ್ದಾರೆ. ಉಳಿದಿರೋ 35 ಜನದಲ್ಲಿ 20% ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ 80% ಹೋಮ್ ವರ್ಕ್ ಮಾಡಿದ್ದಾರೆ ಅಂತ ಅರ್ಥ, ಆಯ್ತಾ. 20% ಮಾಡಿಲ್ಲ ಅಂದ್ರೆ ಉಳಿದ 80% ಹೋಮ್ ವರ್ಕ್ ಮಾಡಿದ್ದಾರೆ ಅಂತ. ಜಸ್ಟ್ ಸಿಂಪ್ಲಿಫೈ ಮಾಡಿದ್ದು ನಾವು ಏನಾಗುತ್ತೆ, 35 × 80%, ಆಯ್ತಾ. ಪರ್ಸೆಂಟ್ನ ಡಿವೈಡೆಡ್ ಬೈ 100 ಅಂತ ಹಾಕೊಂಡಿದ್ರೆ 1 0 ಕ್ಯಾನ್ಸಲ್ ಆಗುತ್ತೆ. 2 5 2 4, ಆಯ್ತಾ. ಪುನಃ 5 1 5 7, ಮೇಲ್ಗಡೆ 7 ಮತ್ತೆ 4 ಉಳ್ಕೊಂಡಿದೆ, ಆಯ್ತಾ. 7 4 ಏನಾಗುತ್ತೆ 28, ಆಯ್ತಾ. ಉಳಿದಿರೋ 35 ಜನದಲ್ಲಿ 28 ಜನ ಹೋಮ್ ವರ್ಕ್ ಮಾಡಿದ್ದಾರೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 10 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, 3 ಜನ ಹುಡುಗರು ಇದಾರಂತೆ. 3 ಜನ ಹುಡುಗರು ಇದ್ದಾರೆ. ಆ 3 ಜನ ಒಂದು ಸರ್ಕ್ಯುಲರ್ ಸ್ಟೇಡಿಯಂ ಅಲ್ಲಿ ರೌಂಡ್ ಹೊಡಿತಾ ಇದ್ದಾರೆ, ಆಯ್ತಾ. ಒಂದು ಸರ್ಕ್ಯುಲರ್ ಸ್ಟೇಡಿಯಂ ಇದೆ, ಅದರಲ್ಲಿ ರೌಂಡ್ಸ್ ಹೊಡಿತಾ ಇದ್ದಾರೆ. ಅದರಲ್ಲಿ ಒಬ್ಬ 84 ಸೆಕೆಂಡ್ಗೆ ಒಂದು ರೌಂಡ್ ಕಂಪ್ಲೀಟ್ ಮಾಡ್ತಾನೆ, 84 ಸೆಕೆಂಡ್ಗೆ. ಇನ್ನೊಬ್ಬ 56 ಸೆಕೆಂಡ್ಗೆ ಒಂದು ರೌಂಡ್ ಕಂಪ್ಲೀಟ್ ಮಾಡ್ತಾರೆ. ಇನ್ನೊಬ್ಬ 63 ಸೆಕೆಂಡ್ಗೆ ಒಂದು ರೌಂಡ್ ಕಂಪ್ಲೀಟ್ ಮಾಡ್ತಾರಂತೆ, ಆಯ್ತಾ. ಅಂದ್ರೆ ಇವನು ಪ್ರತಿ 84 ಸೆಕೆಂಡ್ಗೆ ಒಂದು ರೌಂಡು, ಪ್ರತಿ 56 ಸೆಕೆಂಡ್ಗೆ ಒಂದು ರೌಂಡು, ಇವನು ಪ್ರತಿ 63 ಸೆಕೆಂಡ್ಗೆ ಒಂದೊಂದು ರೌಂಡ್ ಕಂಪ್ಲೀಟ್ ಮಾಡ್ತಾರಂತೆ. ಹಾಗಾದ್ರೆ ನೆಕ್ಸ್ಟ್ ಎಷ್ಟು ಸೆಕೆಂಡ್ ಬಿಟ್ಕೊಂಡು 3 ಜನನು ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ನಿಂತ್ಕೋತಾರೆ ಅಂತ ಕೇಳಿದ್ದಾರೆ, ಆಯ್ತಾ. ಎಷ್ಟು ಸೆಕೆಂಡ್ ಆದ್ಮೇಲೆ 3 ಜನ
ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದು ನಿಂತ್ಕೋತಾರೆ ಅಂತ ಕೇಳಿದ್ರೆ ಆಯ್ತಾ. ಈ ರೀತಿ ಯಾವುದೇ ಕ್ವಶನ್ ಕೊಟ್ಟರು, 3 ಬೆಲ್ಸು ಅಥವಾ ಈ ರೀತಿ 3 ರೌಂಡ್ಸು ಅಥವಾ 3 ಸಿಗ್ನಲ್ ಲೈಟು, ಈ ಥರ ಯಾವುದೇ ಕ್ವಶನ್ ಕೊಟ್ಟರು ನೀವೇನು ಮಾಡಿ, ಕಣ್ಣು ಮುಚ್ಕೊಂಡು LCM ಫೈಂಡ್ ಔಟ್ ಮಾಡಿ. LCM ಫೈಂಡ್ ಔಟ್ ಮಾಡಿ ನಿಮಗೆ ಡೈರೆಕ್ಟ್ ಆನ್ಸರ್ ಬರುತ್ತೆ ಆಯ್ತಾ. ನೋಡಿ ಇದಕ್ಕೆ LCM ಫೈಂಡ್ ಔಟ್ ಮಾಡಿ. ಫಸ್ಟ್ ಏನು ಮಾಡಿ, 2 ಇಂದ 2 4s 2 2s 2 2s 2 8s ಆಯ್ತಾ. ಇದೇನು ಮಾಡೋಕ್ಕಾಗಲ್ಲ, 63 ಹಾಗೆ ಬಿಡಿ. ನೆಕ್ಸ್ಟು 2 ಇಂದ 2 2s 2 1s 2 1s 2 4s ಇದೇನು ಮಾಡೋಕ್ಕಾಗಲ್ಲ, ಹಾಗೆ ಬಿಡಿ. ನೆಕ್ಸ್ಟು 3 ಇಂದ ಟ್ರೈ ಮಾಡಿ. 3 6 18 3 7 ಆಯಿತಾ. ಇದು 14 ಏನು ಮಾಡೋಕ್ಕಾಗಲ್ಲ. 3 ಇಂದ 3 2s 3 1s. ನೆಕ್ಸ್ಟ್ ನೋಡಿ ಇದೆಲ್ಲ 7 ಇಂದ ಹೋಗುತ್ತೆ. 7 1s 7 2s 7 3s ಆಯಿತಾ. LCM ಫೈಂಡ್ ಔಟ್ ಮಾಡಿ. ಈಗ LCM ಈಸ್ ಈಕ್ವಲ್ ಟು 2 ಇಂಟು 2 3 ಇಂಟು 7 ನೆಕ್ಸ್ಟು ಇದು 2 ಇಂಟು 3 ಆಯಿತಾ. ಇದೇನಾಗುತ್ತೆ, 2 2s 4 ಆಗುತ್ತೆ ಆಯಿತಾ. ನೆಕ್ಸ್ಟು ಇದೇನಾಗುತ್ತೆ, 7 7 7 7 3 21 21 ಆಗುತ್ತೆ. 3 2s 6 ಆಗುತ್ತೆ ಆಯಿತಾ. 3 ಮಲ್ಟಿಪ್ಲೈ ಮಾಡಿ. 3 ಮಲ್ಟಿಪ್ಲೈ ಮಾಡಿದ್ರೆ 504 ಬರುತ್ತೆ. 504 ಸೆಕೆಂಡ್ ಅಂದರೆ ಮೂರು ಜನನು 504 ಸೆಕೆಂಡ್ ಬಿಟ್ಕೊಂಡು ಒಂದೇ ಪಾಯಿಂಟ್ ಬಂದು ರೀಚ್ ಆಗ್ತಾರೆ. ಒಂದೇ ಪಾಯಿಂಟ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದು ರೀಚ್ ಆಗ್ತಾರೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಅಂಗಡಿಲಿ 1 ಬಾಟಲ್ ಲಿಮ್ಕಾ ತೊಗೊಂಡ್ರೆ 24 ರೂಪಾಯಿ ಪೇ ಮಾಡಬೇಕಂತೆ. 1 ಕ್ರೇಟ್ ಲಿಮ್ಕಾ ತೊಗೊಂಡ್ರೆ 660 ರೂಪಾಯಿ ಪೇ ಮಾಡಬೇಕಂತೆ ಆಯಿತಾ. 1 ಬಾಟ್ಲು ತೊಗೊಂಡ್ರೆ 24 ರೂಪಾಯಿ. 1 ಕ್ರೇಟು ಅಂದರೆ 30 ಬಾಟ್ಲ್ ಇರುತ್ತೆ. 1 ಕ್ರೇಟ್ ಅಂದರೆ ಅದೊಂದು ಬಾಕ್ಸು. 1 ಕ್ರೇಟಲ್ಲಿ 30 ಬಾಟ್ಲ್ ಇರುತ್ತೆ. 1 ಕ್ರೇಟ್ ತೊಗೊಂಡ್ರೆ 660 ರೂಪಾಯಿ ಪೇ ಮಾಡಬೇಕಂತೆ. ಹಾಗಾದರೆ ಒಂದು ಹುಡುಗಿ 195 ಬಾಟ್ಲು ಲಿಮ್ಕಾ ತೊಗೊಳ್ತಂತೆ. ಹಾಗಾದರೆ ಆ ಹುಡುಗಿ ಎಷ್ಟು ರೂಪಾಯಿ ಪೇ ಮಾಡಬೇಕು ಅಂತ ಕೇಳಿದ್ದಾರೆ ಆಯಿತಾ. 195 ಬಾಟ್ಲು ಅಂದರೆ 195 ಸಿಂಗಲ್ ಬಾಟ್ಲು ಕೊಡೋಲ್ಲ. ಅವ್ರೇನು ಮಾಡ್ತಾರೆ, ಕ್ರೇಟ್ ಕೊಡ್ತಾರೆ. ಒಂದಷ್ಟು ಕ್ರೇಟ್ ಕೊಡ್ತಾರೆ. ಎಕ್ಸ್ಟ್ರಾ ಬಂದರೆ ಅದನ್ನು ಸಿಂಗಲ್ ಬಾಟ್ಲು ಕೊಡ್ತಾರೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿ. 195 ಬಾಟ್ಲು ಅಂದರೆ 6 ಕ್ರೇಟ್ ಬೇಕಾಗುತ್ತೆ. 6 ಕ್ರೇಟು ಪ್ಲಸ್ 15 ಬಾಟಲ್ಸ್ ಆಗುತ್ತೆ ಆಯಿತಾ. 6 ಕ್ರೇಟು ಅಂದರೆ ನೋಡಿ 1 ಕ್ರೇಟು ಅಂದರೆ 30 ಬಾಟ್ಲು ಆಗುತ್ತೆ ಪ್ಲಸ್ 15 ಬಾಟಲ್ಸ್ ಆಯಿತಾ. 6 3 18 180 ಪ್ಲಸ್ 15 ಬಾಟಲ್ಸ್ ಆಗುತ್ತೆ. 180 ಬಾಟ್ಲು ಪ್ಲಸ್ 15 ಅಂದರೆ 195 ಬಾಟ್ಲ್ ಆಗುತ್ತೆ. 195 ಬಾಟಲ್ಸ್ ಆಗುತ್ತೆ ಆಯಿತಾ. ಅರ್ಥ ಆಯ್ತಾ ಇಲ್ಲಿ. ಸೊ ಇದನ್ನು ತೆಗೆದಾಕಿ. ಟೋಟಲಾಗಿ ಏನಾಗುತ್ತೆ, 195 ಬಾಟ್ಲ್ ಆಗುತ್ತೆ. 6 ಕ್ರೇಟು ಅಂದರೆ 195 ಬಾಟಲ್ಸ್ ಆಗುತ್ತೆ ಆಯಿತಾ. ಈಗೇನು ಮಾಡಿ, ಕ್ರೇಟ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡಿ. 6 ಕ್ರೇಟ್, ಇನ್ನೊಂದು ಸಲ ಬರ್ಕೋತೀನಿ ನೋಡಿ. 6 ಕ್ರೇಟು ಪ್ಲಸ್ 15 ಬಾಟಲ್ಸ್ ಆಯಿತಾ. ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದಿತ್ತು, ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಒಂದು 3 ಸ್ಟೆಪ್ ಎಕ್ಸ್ಟ್ರಾ ಬರ್ತಿದ್ದೀನಿ. 6 ಕ್ರೇಟ್ 6 ಇಂಟು 1 ಕ್ರೇಟ್ಗೆ ಎಷ್ಟು, 1 ಕ್ರೇಟ್ಗೆ 660 ರೂಪಾಯಿ. 660 ರೂಪಾಯಿ ಆಯಿತಾ. 15 1 ಬಾಟ್ಲಿಗೆ ಎಷ್ಟು, 1 ಬಾಟ್ಲಿಗೆ 24 ರೂಪಾಯಿ. 24 ಜಸ್ಟ್ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ್ರೆ 3960 ಪ್ಲಸ್ 360 ಬರುತ್ತೆ. ಇದನ್ನು ಆ್ಯಡ್ ಮಾಡಿ 4320 ಬರುತ್ತೆ. 4320 ಅಂದರೆ ಆನ್ಸರ್ ಎ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಆ್ಯಪಲಲ್ಲಿ 75% ವಾಟರ್ ಇರುತ್ತಂತೆ ಆಯಿತಾ. ಸೇಬಲ್ಲಿ 75% ನೀರು ಇರುತ್ತಂತೆ. ಹಾಗಾದರೆ 120 ಕೆ ಜಿ ಆ್ಯಪಲಲ್ಲಿ ಎಷ್ಟು ನೀರಿದೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಏನು ಮಾಡಿ, ಇಂಟು 75% ಅಂತ ಮಲ್ಟಿಪ್ಲೈ ಮಾಡಿ ಆಯಿತಾ. ಸಿಂಪ್ಲಿಫೈ ಮಾಡಿ. 120 ಇಂಟು 75% ಪರ್ಸೆಂಟ್ನ per 100 ಅಂತ ಹಾಕ್ಕೊಂಡಿದ್ದೀನಿ ಆಯಿತಾ. ಇದು ನೋಡಿ 25 ಇಂದ ಹೋಗುತ್ತೆ. 25 3s 25 4s ಆಯಿತಾ. ಪುನಃ 4 1ಲಿ 4 3ಲಿ 12. 30 ಇಂಟು 3 ಏನಾಗುತ್ತೆ, 30 ಇಂಟು 3 ಏನಾಗುತ್ತೆ 90 kg ಆಯಿತಾ. ಹಾಗಂದರೆ 120 kg ಆ್ಯಪಲಲ್ಲಿ
90 kg ನೀರಿರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಆನ್ಸರ್ ಸಿ. ಕ್ವಶನ್ ನಂಬರ್ 13 2 × 3/5 ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಬಿಟ್ಟು ಅದನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಮಾಡ್ತೀರಾ? ಫಸ್ಟು ಇದನ್ನು ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಕೆಳಗಡೆ 5 ಬರುತ್ತೆ, 5 2s 10, 10 + 3 13 ಆಗುತ್ತೆ. ಆಯಿತಾ? ಡಿವೈಡ್ ಮಾಡಿ, 5 ಇಂದ 13ನ ಡಿವೈಡ್ ಮಾಡಿ, 5 2s 10, 3 ಉಳ್ಕೊಳ್ಳುತ್ತೆ. ಆಯಿತಾ? ಪುನಃ ಚುಕ್ಕಿಡಿ 0 ಹಾಕಿ, 5 6 30. ಆನ್ಸರ್ ಏನು ಬರುತ್ತೆ? ಆನ್ಸರ್ ಏನು ಬರುತ್ತೆ? 2.6. 2.6 ಅಂದರೆ ಆಪ್ಷನ್ ಡಿ. ಕ್ವಶನ್ ನಂಬರ್ 14 ಏನು ಕೇಳಿದ್ದಾರೆ ಅಂದರೆ ಎಷ್ಟು 1/4 ಸೆಕೆಂಡ್ ಸೇರಿ 41 × 1/2 ಸೆಕೆಂಡ್ ಆಗಿದೆ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿದೆ. ಏನು ಮಾಡಿ ಅಂದರೆ ಇದನ್ನು ಇದರಿಂದ ಡಿವೈಡ್ ಮಾಡಿ. ಅದಕ್ಕೆ ಮುಂಚೆ ಏನು ಮಾಡಿ? ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ. ಹೆಂಗೆ ಮಾಡ್ತೀರಾ? ಫಸ್ಟ್ ಇದನ್ನು ಕನ್ವರ್ಟ್ ಮಾಡಿ. ಡಿನಾಮಿನೇಟರಲ್ಲಿ 2 ಇದೆ, 2 ಬರ್ಕೊಳ್ಳಿ. 41 × 2, 41 × 2 + 1. ಆಯಿತಾ? ಡಿನಾಮಿನೇಟರಲ್ಲಿ ಇದೆ, 2 ಇದೆ, 2 ಬರ್ಕೊಳ್ಳಿ. 41 × 2 ಅಂದರೆ ಎಷ್ಟಾಗುತ್ತೆ? 82 + 1/2 ಇದೆ. ಇದೇನಾಗುತ್ತೆ? 83/2 ಆಗುತ್ತೆ. ಆಯಿತಾ? ಇದನ್ನು ಇದರಿಂದ ಡಿವೈಡ್ ಮಾಡಿ. ಈಗ ನೋಡಿ ಹೆಂಗೆ ಡಿವೈಡ್ ಮಾಡ್ತೀರಾ? ಇಲ್ಲಿ ಮಾಡ್ತೀನಿ ನೋಡಿ. 83/2 / 1/4 ಅಂತ ಮಾಡಿ. ಆಯಿತಾ? ಇದು ನೀಟಾಗಿ ಬರ್ಕೊಳ್ಳಿ. 83/2 × 1/4. 1/4 ಮೇಲ್ಗಡೆ ಹೋದರೆ ಏನಾಗುತ್ತೆ? 4/1 ಆಗುತ್ತೆ. ಆಯಿತಾ? 2 1s 2 2s. 83 × 2 ಅಂದರೆ ಎಷ್ಟಾಗುತ್ತೆ? 166 ಆಗುತ್ತೆ. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಆಗಿರುತ್ತೆ. ಹಂಗಂದರೆ 1/4 ನಂತವು 166 ನಂಬರ್ ಸಿಕ್ಕಿದ್ರೆ 41 × 1/2 ಆಗುತ್ತೆ ಅಂತ ಇದ್ರ ಅರ್ಥ. ಆಯಿತಾ? ಕ್ವಶನ್ ನಂಬರ್ 14ಗೆ ಆನ್ಸರು ಡಿ ಆಗಿರುತ್ತೆ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಈ ರೀತಿ ನಾವು ಆಪ್ಷನ್ ಕೊಟ್ಬಿಟ್ಟು ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಆಯಿತಾ? ಅದಕ್ಕೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಯಿತಾ? ನೋಡಿ 6 ಕಿಲೋಮೀಟರ್ ಅಂದರೆ ಏನು? 6 ಕಿಲೋಮೀಟರು 11 ಮೀಟರ್ ಅಂದರೆ ಜಸ್ಟ್ ಕನ್ವರ್ಟ್ ಮಾಡಿ. 6 ಕಿಲೋಮೀಟರ್ ಅಂದರೆ 6000 ಮೀಟರ್. ಆಯಿತಾ? ಅದಕ್ಕೆ 11 ಮೀಟ್ರ್ ಆ್ಯಡ್ ಮಾಡಿ. 11 ಮೀಟ್ರ್ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 6011 ಮೀಟರ್ ಬರುತ್ತೆ. ಆಯಿತಾ? 6011 ಮೀಟರ್ ಬರುತ್ತೆ. ಸೊ ಕ್ವಶನ್ ನಂಬರ್ 15ಗೆ ಆನ್ಸರು ಡಿ ಆಗಿರುತ್ತೆ. ಕ್ವಶನ್ ನಂಬರ್ 16 ಏನು ಕೇಳಿದ್ದೇನೆ ಅಂದರೆ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್, ಅತಿ ಚಿಕ್ಕ ಬೆಸ ಅವಿಭಾಜ್ಯ ಸಂಖ್ಯೆ ಯಾವುದು? ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರು 3 ಆಗಿರುತ್ತೆ. ನೆಕ್ಸ್ಟು 2 ಡಿಜಿಟ್ ಗ್ರೇಟೆಸ್ಟ್ ಪ್ರೈಮ್ ನಂಬರ್, 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? 97 ಆಗಿರುತ್ತೆ. ಆಯಿತಾ? ಇದ್ರ ಮೊತ್ತ ಕೇಳಿದ್ದೇನೆ, ಇದ್ರ ಸಮ್ ಕೇಳಿದ್ದೇನೆ. 97 + 3 ಏನಾಗುತ್ತೆ? 100 ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೊಟ್ಟಿದ್ದೇನೆ ಅಂದರೆ ಫಸ್ಟ್ ಸೆಂಟೆನ್ಸ್ ನೋಡಿ. ಫಸ್ಟ್ ಸೆಂಟೆನ್ಸಲ್ಲಿ ಕಾರು ಮತ್ತು ಮೋಟಾರ್ ಸೈಕಲ್ದು ಕಾಸ್ಟು, ಟೋಟಲ್ ಕಾಸ್ಟು 3 ಲಕ್ಷ ಆಗುತ್ತಂತೆ. ಆಯಿತಾ? ಕಾರು ಮತ್ತು ಮೋಟಾರ್ ಸೈಕಲ್ದು ಕಂಬೈನ್ಡ್ ಕಾಸ್ಟು, ಟೋಟಲ್ ಕಾಸ್ಟು 3 ಲಕ್ಷ ಆಗುತ್ತಂತೆ. ಆಯಿತಾ? ಸೆಕೆಂಡ್ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಕಾರ್ದು ಕಾಸ್ಟು ಮೋಟಾರ್ ಸೈಕಲ್ ಕಾಸ್ಟ್ಗಿಂತ 5 ಇದೆಯಂತೆ. ಆಯಿತಾ? ಕಾರ್ದು ಕಾಸ್ಟು ಮೋಟಾರ್ ಸೈಕಲ್ ಕಾಸ್ಟ್ಗಿಂತ 5 ಇದೆಯಂತೆ. ಆಯಿತಾ? ಬರ್ಕೊಳ್ಳಿ ಇದನ್ನು ಆ್ಯಸ್ ಇಟ್ ಈಸ್. ಅದಾದಮೇಲೆ ಮೂರನೇ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಮೋಟಾರ್ ಸೈಕಲ್ದು ಕಾಸ್ಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಸಿಂಪ್ಲಿಫೈ ಮಾಡಿ. 5x + x ಏನಾಗುತ್ತೆ? 6x ಆಗುತ್ತೆ. ಇದು 3 ಲಕ್ಷ. ಹಂಗೆ ಬರ್ಕೊಳ್ಳಿ. 1 2 3 0. ಆಯಿತಾ? ಎಕ್ಸ್ ಈಕ್ವಲ್ ಟು, ಆಯಿತಾ? ಇಲ್ಲೇ ಡೈರೆಕ್ಟ್ ಡಿವಿಷನ್ ಮಾಡಬೇಕಿತ್ತು. 6 1 6 5 30 ಅಂತ. ನೆಕ್ಸ್ಟು 1 2 3 4 0 ಉಳಿತು. 1 2 3 4 0 ಉಳಿತು. ಆಯಿತಾ? ಸೊ ಏನು ಮಾಡಿ ಎಕ್ಸ್ ಈಕ್ವಲ್ ಟು 50,000 ಅಂತ ಬರ್ಕೊಳ್ಳಿ. ಆಯಿತಾ? ಮೋಟಾರ್ ಸೈಕಲ್ದು ಕಾಸ್ಟ್ ಎಷ್ಟಾಗುತ್ತೆ? 50,000 ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಆಪ್ಷನ್ ಎ ಆಗುತ್ತೆ. ಆಯಿತಾ? ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಒಂದು ಸ್ಕ್ವೇರ್ ಪಾರ್ಕ್ ಕೊಟ್ಟಿದ್ದಾನೆ. ಸ್ಕ್ವೇರ್ ಪಾರ್ಕ್ ಅಂದರೆ ಕನ್ನಡದಲ್ಲಿ ಚೌಕಾಕೃತಿಯ ಒಂದು ಪಾರ್ಕ್ ಇದೆ. ಆ ಪಾರ್ಕ್ದು ಪೆರಿಮೀಟರ್ ಕೊಟ್ಟಿದ್ದಾನೆ.
ಪೆರಿಮೀಟರ್ ಇಸ್ ಈಕ್ವಲ್ ಟು 180 ಮೀಟರ್ ಅಂತ ಕೊಟ್ಬಿಟ್ಟು ಅದ್ರ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ, ಆಯಿತಾ. ಅದ್ರ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ, ಆಯಿತಾ. ನೋಡಿ ಪೆರಿಮೀಟರ್ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಪೆರಿಮೀಟರ್ದು ಫಾರ್ಮುಲಾ ಹಾಕೊಳ್ಳಿ. ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಪಾರ್ಕ್ಗೆ 4a ಅಂತ ಹಾಕೊಳ್ಳಿ. ಪೆರಿಮೀಟರ್ ವ್ಯಾಲ್ಯೂ ಇದೆ ಹಾಕೊಳ್ಳಿ, 180 ಮೀಟರು 4a, 180/4 ಇಸ್ ಈಕ್ವಲ್ ಟು ಎ ಅಂತ ಬರ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡಿ ಎ ಇಸ್ ಈಕ್ವಲ್ ಟು 45 ಬರುತ್ತೆ, ಆಯಿತಾ. 4 1s 4 4s 16 ಆಗುತ್ತೆ, ಪುನಃ 20 4 5s ಆಗುತ್ತೆ. ಸೊ ಎ ಇಸ್ ಈಕ್ವಲ್ ಟು 45 ಬರುತ್ತೆ. ನೆಕ್ಸ್ಟ್ ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಅಂದರೆ ಎ ಇಂಟು ಎ ಅಂದರೆ 45 ಇಂಟು 45 ಏನು ಬರುತ್ತೆ 2025, ಆಯಿತಾ. 2025 ವ್ಯಾಲ್ಯೂ ಬರುತ್ತೆ, ಆಯಿತಾ. ಅದರಲ್ಲಿ ಏನು ಕೊಟ್ಟಿದ್ದಾನೆ ಮೀಟರ್ ಸ್ಕ್ವೇರು, ಆಯಿತಾ. ಇದು ಮೀಟರಲ್ಲಿದ್ದರೆ ಮೀಟರ್ ಇದೆ, ಮೀಟರ್ ಇದರಿಂದ ಇದು ಮೀಟರ್ ಸ್ಕ್ವೇರ್ ಆಗುತ್ತೆ, ಚದರ ಮೀಟರ್ ಕನ್ನಡದಲ್ಲಿ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಕಿಟಕಿ ಇದೆಯಂತೆ, ಇಲ್ಲೊಂದು ಕಿಟಕಿ ಇದೆಯಂತೆ, ಆಯಿತಾ. ಇದು ಗೋಡೆ, ಆಯಿತಾ. ಗ್ರೌಂಡು ಇದು ಭೂಮಿ, ಗ್ರೌಂಡಿಂದ 12 ಮೀಟರ್ ಹೈಟಲ್ಲಿ ಒಂದು ಕಿಟಕಿ ಇದೆಯಂತೆ, ಇದೇ ಕಿಟಕಿ ಅಂತ ತಿಳ್ಕೊಳ್ಳಿ, ಆಯಿತಾ. ಗ್ರೌಂಡ್ ಲೆವೆಲಿಂದ 12 ಮೀಟರ್ ಹೈಟಲ್ಲಿ ಒಂದು ಕಿಟಕಿ ಇದೆಯಂತೆ, ಆಯಿತಾ. ಈ ಕಿಟಕಿಗೆ ಟಚ್ ಆಗೋಂಗೆ ಒಂದು ಏಣಿ ಹಾಕಿದಾರಂತೆ, ಈ ರೀತಿ. ಈ ಕಿಟಕಿಗೆ ಟಚ್ ಆಗೋಂಗೆ ಈ ರೀತಿ ಒಂದು ಏಣಿ ಹಾಕಿದಾರಂತೆ, ಆಯಿತಾ. ಆ ಏಣಿದು ಲೆಂತು 15 ಮೀಟರ್ ಅಂತೆ. ಹಾಗಾದರೆ ಏಣಿದು ಪಾದ ಇದೆಯಲ್ಲ, ಏಣಿ ಟಚ್ ಆಗಿದೆಯಲ್ಲ ಗ್ರೌಂಡ್ಗೆ, ಇದ್ರ ಪಾದದಿಂದ ಈ ಗೋಡೆವರೆಗೆ ಇರೋ ಡಿಸ್ಟೆನ್ಸು ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರು, ಆಯಿತಾ. ಇದಕ್ಕೆ ಸಿಂಪಲ್ಲಾಗಿ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ. ಅದೇನು ಅಂದರೆ ನೋಡಿ, ಇದನ್ನು ಸಿ ಅಂತ ತಗೊಳ್ಳಿ, ಇದನ್ನು ಎ ಅಂತ ತಗೊಳ್ಳಿ, ಇದನ್ನು ಬಿ ಅಂತ ತಗೊಳ್ಳಿ. ಪೈಥಾಗರಸ್ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದು ಹೈಪೋಟೆನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ, ಆಯಿತಾ. ಹೈಪೋಟೆನಸ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ, ಇದು ಜನರಲ್ ಫಾರ್ಮುಲಾ. ಸಿ ವ್ಯಾಲ್ಯೂ ಗೊತ್ತಿದೆ, ಸಿ ವ್ಯಾಲ್ಯೂ ಏನಿದೆ, ಸಿ ವ್ಯಾಲ್ಯೂ 15 ಮೀಟರ್, 15 ಸ್ಕ್ವೇರ್. ಎ ವ್ಯಾಲ್ಯೂ ಗೊತ್ತಿಲ್ಲ, ಬಿ ವ್ಯಾಲ್ಯೂ ಎಷ್ಟಿದೆ 12 ಸ್ಕ್ವೇರ್ ಆಗಿದೆ, ಆಯಿತಾ. ನೋಡಿ 15 ಸ್ಕ್ವೇರ್ ಅಂದರೆ ಎಷ್ಟು 225, ಎ ಸ್ಕ್ವೇರ್ ಅಂದರೆ ಗೊತ್ತಿಲ್ಲ, 12 ಸ್ಕ್ವೇರ್ ಅಂದರೆ 144, ಆಯಿತಾ. 225ರಲ್ಲಿ 144 ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಈ ಕಡೆ ಎ ಸ್ಕ್ವೇರ್ ಆಗುತ್ತೆ, ಆಯಿತಾ. 225 144 ಕಳೆದ್ರೆ ಎಷ್ಟಾಗುತ್ತೆ 81 ಈಕ್ವಲ್ ಟು ಎ ಸ್ಕ್ವೇರ್ ಆಗುತ್ತೆ, ಆಯಿತಾ. 81 ಈಸ್ ಈಕ್ವಲ್ ಟು ಎ ಸ್ಕ್ವೇರ್. ಅದನ್ನು ಇನ್ನೊಂದು ಸಲ ಬರ್ಕೊತೀನಿ. 81 ಈಸ್ ಈಕ್ವಲ್ ಟು ಎ ಸ್ಕ್ವೇರ್. 81 ಅಂದರೆ 9 ಇಂಟು 9 ಈಕ್ವಲ್ ಟು ಎ ಇಂಟು ಎ ಅಂತ ಬರ್ಕೋಬೋದು, ಆಯಿತಾ. ಸೊ ಎ ವ್ಯಾಲ್ಯೂ ಏನಾಗುತ್ತೆ 9 ಮೀಟರ್ ಬರುತ್ತೆ, ಎ ವ್ಯಾಲ್ಯೂ 9 ಮೀಟರ್ ಬರುತ್ತೆ, ಆಯಿತಾ. ಇದೇನಾಗುತ್ತೆ 9 ಮೀಟರ್ ಆಗುತ್ತೆ, ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಇದಕ್ಕೆ ಆನ್ಸರ್ ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೊಟ್ಟಿದ್ದಾನೆ ಅಂದರೆ ಸೋಮವಾರದಿಂದ ಗುರುವಾರ ತನಕ, ಆಯಿತಾ. ಸೋಮವಾರದಿಂದ ಗುರುವಾರ ತನಕ ಎಷ್ಟು ಕೋಕ್ ಬಾಕ್ಸು ಮಾರಾಟ ಆಗಿದೆ ಅಂತ ಡೀಟೇಲ್ ಕೊಟ್ಟಿದ್ದಾನೆ, ಆಯಿತಾ. ಸೋಮವಾರದಿಂದ ಗುರುವಾರ ತನಕ ಎಷ್ಟು ಕೋಕ್ ಬಾಕ್ಸು ಮಾರಾಟ ಆಗಿದೆ ಅನ್ನೋದನ್ನ ಸಿಂಬಲ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ದಾನೆ, ಆಯಿತಾ. ಸೋಮವಾರ ಎಷ್ಟು ಮಾರಾಟ ಆಗಿದೆ 3, ಮಂಗಳವಾರ ಎಷ್ಟು ಮಾರಾಟ ಆಗಿದೆ 2, ಬುಧವಾರ 3, ಗುರುವಾರ 1 2 3 4 5, ಆಯಿತಾ. ಟೋಟಲಾಗಿ ಎಷ್ಟು ಮಾರಾಟ ಆಗಿದೆ 5 3 8 9 10 13, ಟೋಟಲಾಗಿ 13 ಸಿಂಬಲ್, ಆಯಿತಾ. ಟೋಟಲಾಗಿ 13. ಒಂದು ಸಿಂಬಲ್ ಅಂದರೆ 12 ಕೋಕ್ ಬಾಕ್ಸ್ ಅಂತೆ, ಒಂದು ಸಿಂಬಲ್ ಅಂದರೆ 12 ಕೋಕ್ ಬಾಕ್ಸ್ ಅಂತೆ, ಆಯಿತಾ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ 156 ಬಾಕ್ಸ್ ಮಾರಾಟ ಆಗಿದೆ, ಆಯಿತಾ. 156 ಬಾಕ್ಸಸ್. ಸೋಮವಾರದಿಂದ ಗುರುವಾರ ತನಕ 156 ಕೋಕ್ ಬಾಕ್ಸು ಮಾರಾಟ ಆಗಿದೆಯಂತೆ. ಅದಾದಮೇಲೂ ಇನ್ನೂ 24 ಬಾಕ್ಸು ಉಳಿದಿದೆಯಂತೆ, ಇನ್ನು 24 ಕೋಕ್ ಬಾಕ್ಸು ಉಳಿದಿದೆಯಂತೆ, ಆಯಿತಾ. ಉಳಿದಿರೋದನ್ನೇ ಇಲ್ಲಿ ಆ್ಯಡ್ ಮಾಡಿ. 24 ಕೋಕ್ ಬಾಕ್ಸ್ ಎಷ್ಟಾಗುತ್ತೆ 180 ಆಗುತ್ತೆ, ಆಯಿತಾ. ಇದರರ್ಥ ಟೋಟಲಾಗಿ ಇನಿಷಿಯಲಿ ಅವ್ರ ಹತ್ರ ಬಿಗಿನಿಂಗಲ್ಲಿ 180 ಕೋಕ್ ಬಾಕ್ಸ್ ಇತ್ತು ಅಂತ ಇದರ ಅರ್ಥ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ.